ಆದಿ ಸುಬ್ರಹ್ಮಣ್ಯ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆಯಲ್ಲಿ. ಮಧ್ಯ ಸುಬ್ರಹ್ಮಣ್ಯ ಇರೋದು ಬೆಂಗಳೂರು ಜಿಲ್ಲೆಯ ಘಾಟಿ ಸುಬ್ರಹ್ಮಣ್ಯದಲ್ಲಿ. ಅಂತ್ಯ ಸುಬ್ರಹ್ಮಣ್ಯ ಇರೋದು ತುಮಕೂರು ಜಿಲ್ಲೆ ಪಾವಗಡದ ನಾಗಲ ಮಡಿಕೆಯಲ್ಲಿ. ಆದರೆ ಈ ಮಧ್ಯ ಸುಬ್ರಹ್ಮಣ್ಯ ಅಂದರೆ ಘಾಟಿ ಸುಬ್ರಹ್ಮಣ್ಯದಲ್ಲಿರುವಂತಹ ವಿಗ್ರಹ ಅತ್ಯಂತ ವಿಶೇಷವಾಗಿದ್ದು, ಕಾರಣ ಪೂರ್ವಾಭಿಮುಖವಾಗಿ ಸುಬ್ರಹ್ಮಣ್ಯ ಇದ್ದರೆ ಪಶ್ಚಿಮ ಮುಖವಾಗಿ ಲಕ್ಷ್ಮೀ ನರಸಿಂಹ ಉದ್ಭವವಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಬೆನ್ನಿನ ಮೇಲೆ ಲಕ್ಷ್ಮೀ ನರಸಿಂಹ ಇರೋದು ಅತ್ಯಂತ ವಿಶೇಷ. ಇದೇ ಕಾರಣ ಈ ಕ್ಷೇತ್ರ ಅತ್ಯಂತ ವಿಸ್ಮಯವಾಗಿದೆ. ಘಾಟಿ ಸುಬ್ರಹ್ಮಣ್ಯದಲ್ಲಿರುವ ಗರ್ಭಗುಡಿ ಅತ್ಯಂತ ರೋಚಕವಾಗಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಘಾಟಿ ಸುಬ್ರಹ್ಮಣ್ಯದ ಈ ಅತ್ಯಂತ ರೋಚಕವಾದಂತಹ ಗರ್ಭಗುಡಿಯ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು